ನಮಸ್ಕಾರ. ನಿಮ್ಮ ಮಹೇಶ್ ಹೇಳುವ ನಮಸ್ಕಾರಗಳು. ವಿಷಯ ಏನಪ್ಪ ಅಂದರೆ, ಈ ದಿನ ನಾವು ವಿಕಾಸಸೌಧಕ್ಕೆ ಬಂದಿರ್ತೀವಿ. ಏನಕ್ಕೆ ಅಂದರೆ PWO ಕಚೇರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಲ್ಲಿ ನಮ್ಮ ಯಾವುದೋ ಒಂದು ದೂರು ಸಲ್ಲಿಸಲು ಇಲ್ಲಿಗೆ ಬಂದಿರ್ತೀನಿ. ನಮ್ಮ ಲೆಟ್ರೇಟ್ ತೊಗೊಂಡು ಇಲ್ಲಿಗೆ ದೂರು ಸಲ್ಲಿಸೋಕ್ಕೆ ಬಂದಿರ್ತೀನಿ. ಆಗ ನಮಗೆ ಪ್ರವೇಶ ಕೊಡೋದಿಲ್ಲ. ನಮ್ಮನ್ನು ಸುಮಾರು ಹೊತ್ತು ಅಲ್ಲಿ ಏನು ನಮಗೆ ಪರ್ಮಿಷನ್ ಕೊಡೋಕ್ಕೆ ಒಂದು ಅರ್ಜಿ ಕೊಡ್ತಾರೆ. ಅರ್ಜಿಗೆ 1 ಅವರ್ ಮೇಲೆ ವೆಯ್ಟ್ ಮಾಡಿಸಿ ನಿಮಗೆ ಇದು ಸಮವಸ್ತ್ರ ಹಾಕ್ಕೊಂಬಂದಾಗ ನಿಮಗೆ ಪ್ರವೇಶ ಇಲ್ಲ ಅಂತ ಖಂಡಿತವಾಗಿ ಹೇಳ್ತಾ ಇದ್ದಾರೆ. ಇದು ಕಾನೂನಲ್ಲಿದ್ದರೆ ದಯವಿಟ್ಟು ಇದೊಂದು ಸುತ್ತೋಲೆ ಮಾಡಿದರೆ ಸುತ್ತೋಲೆ ಕೊಡಿ ಸ್ವಾಮಿ ಅಂತ ನಾವು ಕೇಳಿದ್ರಿ. ಆ ಸುತ್ತೋಲೆ ಕೊಡೋದಕ್ಕೆ ರೆಡಿ ಇಲ್ಲ ಅವರು. ಆಗ ನಾವು ಲೈವ್ ಮಾಡ್ತೀರಿ. ಈ ಥರ ಮಾಡೋದು ನೀವು ಎಷ್ಟು ಮಾತ್ರ ಸಮಂಜಸ? ಯಾಕೆ ನಮ್ಮ KRS ಡ್ರೆಸ್ಗೆ ಒಳಗಡೆ ಬಿಡೋದಿಲ್ಲ? ಕಳ್ಳರಿಗೆ ಕಾಕರಿಗೆ ತುಂಬಿ ತುಳುಕ್ತಾ ಇದೆ ವಿಧಾನಸೌಧದಲ್ಲಿ ಕಳ್ಳರಿಗೆ ಕಾಕರು ತುಂಬೋಗಿದ್ದಾರೆ. ನಮ್ಮಂಥ ನಿಜಾವಂತರು ನಾವು ಏನು ಪ್ರಾಮಾಣಿಕರು ಬಂದು ನಾವು ಅರ್ಜಿ ಸಲ್ಲಿಸೋದಕ್ಕೆ ಈ ಕಳ್ತನ ಮಾಡ್ತಾ ಇರುವ ನಮ್ಮ ಆನೇಕಲ್ ತಾಲೂಕಲ್ಲಿ ಕಳ್ತನ ಮಾಡ್ತಾ ಇರುವ ಅರ್ಜಿ ಕೊಡೋಕೆ ಬಂದಾಗ ನಮ್ಮನ್ನು ಪ್ರವೇಶ ಕೊಡೋದಿಲ್ಲ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ? ನಾವು ಸಮಾಜ ತಿದ್ದಾನ ಅಂತ ನಮ್ಮ KRS ತಂಡ ರವಿಕೃಷ್ಣ ರೆಡ್ಡಿ ತಂಡದಲ್ಲಿ ನಾವು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಈ ದಿನ ನಮ್ಮನ್ನೇ ಬಿಡೋದಿಲ್ಲ ಅಂತ ಇವರು ಏನು ಸುತ್ತೋಲೆ ಮಾಡ್ಕೊಂಡಿದ್ದಾರೆ. ಸುತ್ತೋಲೆ ಕೊಡಿ ಸ್ವಾಮಿ ಅಂದರೆ ಇಲ್ಲ ಅಂತ ಇದ್ದಾರೆ. ಸುತ್ತೋಲೆ ಹಂಗೆ ಇಲ್ಲ ಅಂದಾಗ ಯಾಕೆ ನಮ್ಮನ್ನು ಬಿಡೋದಿಲ್ಲ? ಯಾಕೆ ಕಳ್ಳರು ಕಾಕರು ಮತ್ತು ಭಯೋತ್ಪಾದಕರು ಇದೆಲ್ಲ ಹೋಗ್ಬೋದು, ನಾವು ಮಾತ್ರ ಒಳಗಡೆ ಎಂಟ್ರಿ ಇಲ್ಲ. ಕಳ್ಳರಿಗೆ ಮಾತ್ರ VIP ಟ್ರೀಟ್ಮೆಂಟ್ ಕರೆದು ಒಳಗಡೆ ಕಾರ್ ಕಳಿಸಿ ಕರ್ಕೊತಾರೆ. ನಮ್ಮಂಥ ಕಷ್ಟ ಜೀವಿಗಳಿಗೆ ನಾವು ಈ ಭ್ರಷ್ಟಾಚಾರನ ತೊಳೆದು ಆಚೆಗೆ ಹಾಕೋಣ ಅಂತ ನಮ್ಮವರೆಲ್ಲ ಕಷ್ಟ ಬಿದ್ದು ಪ್ರತಿಯೊಬ್ಬ ನಮ್ಮ ಸೈನಿಕರು ಕಷ್ಟ ಬಿದ್ದು ಮಾಡ್ತಾ ಇದ್ರೆ ಇವರು ನಮ್ಮನ್ನೇ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿದೆ. ಈಗ ಇಷ್ಟೊತ್ತು ಮಂಜುನಾಥ್ ಸರ್ ನಮ್ಮ ಕಾರ್ಯದರ್ಶಿ ಆಗಿರುವಂಥ ಕರ್ನಾಟಕ ಕಾರ್ಯದರ್ಶಿ ಮಂಜುನಾಥ್ ಆಗಿರುವಂಥ S ಮಂಜುನಾಥ್ ಅವರು ಇಷ್ಟೊತ್ತು ನಮ್ಮ ಹತ್ರ ಮಾತಾಡೋದು. ಡಿಪಾರ್ಟ್ಮೆಂಟ್ಗೆ ಯಾರ್ಯಾರಿಗೋ ಫೋನ್ ಮಾಡಿದ್ರು, ಆಗಲೂ ಅವ್ರು ಫೋನ್ ಪಿಕ್ ಮಾಡಲಿಲ್ಲ. ಆಗ ನಾವು ಇಲ್ಲಿ ಲೈವ್ ಮಾಡ್ತೀರಿ, ನಾವು ಇಲ್ಲಿ ದಡ್ನಿ ಕುತ್ಕೊಂಡೋಕೆ ರೆಡಿ ಆಗ್ತೀರಿ, ನಾವು ಇಬ್ಬರಾದ್ರೂ ದಡ್ನಿ ಕುತ್ಕೊಂತೀರಿ, ಬರಲಿ ನಮ್ಮ ತಂಡ ಎಲ್ಲ ಕರ್ಸೋಣ ಅಂತ ನಾವು ಕುತ್ಕೊಂಡ್ರೆ ಆಗ ನಮ್ಮನ್ನು ನಾವಿಬ್ಬರನ್ನು ನಮಗೆ ಏನು ಪೊಲೀಸ್ ಇದರಲ್ಲಿ ಪೊಲೀಸ್ ಕಾವಲು ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಅವ್ರ ಹಿಂದೆ ನಾವು ಹೋಗ್ಬೇಕು. ಅಲ್ಲಿ ಹೋಗಿ ಅರ್ಜಿ ಕೊಟ್ಬಿಟ್ಟು ನಾವು ಬರ್ಬೇಕಂದ್ರೆ ನಮ್ಮನ್ನ ದುಶ್ಮನಿಗಳ ಥರ ನೋಡ್ತಾ ಇದ್ದಾರಾ, ಅಲ್ಲೇ ನಮ್ಮ ಟೆರರಿಸ್ಟ್ಗಳ ಥರ ನೋಡ್ತಾ ಇದ್ದಾರಾ? ಇವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ ಅಧಿಕಾರಿಗಳಿಗೆ? ನಮ್ಮ ತೆರಿಗೆ ಹಣದಿಂದ, ಸಾರ್ವಜನಿಕರ ತೆರಿಗೆ ಹಣದಿಂದ ವಿಕಾಸಸೌಧ, ವಿಧಾನಸೌಧ ಇನ್ನೊಂದೆಲ್ಲ ನಡೆಯೋದು ನಮ್ಮ ದುಡ್ಡಲ್ಲಿ. ಇನ್ನೇನು ಅವರ ಮನೆಗಳಿಂದ ಯಾರೂ ತೆರೋದಿಲ್ಲ ಸ್ವಾಮಿ. ಇಲ್ಲಿರುವ ಅಧಿಕಾರಿಗಳಿಗೆ ಬುದ್ಧಿ ಇಲ್ವಾ? ಏನಿದೆ ಸುತ್ತೋಲೆ ಇದೆ ಕೊಟ್ಬಿಟ್ಟು ನಿಲ್ಲಿಸಿ ಸ್ವಾಮಿ. ಏನು ನಮ್ಮ KRS ಸಮವಸ್ತ್ರ ಯಾಕೆ ಹಾಕಬಾರ್ದು? ಯಾರು ಹಾಕಬಾರ್ದು ಅಂತ ಕಾನೂನಲ್ಲಿ ಹಾಕಿದ್ದಾರೆ? ಯಾರು ಕಾನೂನು ಇದು ಮಾಡಿದ್ದಾರೆ? ಕೊಡಿ, ಸುತ್ತೋಲೆ ಕೊಡಿ. ನಮ್ಗೆ ಸುತ್ತೋಲೆ ಕೊಟ್ಟಿದ್ರೆ ತುಂಬ ಉತ್ತಮ. ಕೊಡಿ. ನೋಡಿ, ಈ ಮಟ್ಟಕ್ಕೆ ಈ ಕೆಳಮಟ್ಟಕ್ಕೆ ಇಳಿಬಾರ್ದು ರಾಜಕೀಯ. ಯಾಕಂದರೆ ನಾವು ಸುತ್ತೋಲೆ ನಾವು ಈ ಭ್ರಷ್ಟಾಚಾರ ತೊಳೆಯೋದಕ್ಕೆ ನಮ್ಮ KRS ಉಟ್ಕೊಂಡಿರೋದು ಸ್ವಾಮಿ. ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಮ್ಮ KRS ಉಟ್ಕೊತಾ ಇರಲಿಲ್ಲ, ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಉಟ್ಕೊತಾ ಇರಲಿಲ್ಲ. ಅರ್ಥ ಆಯ್ತಾ? ನಿಮ್ಮ ಭ್ರಷ್ಟಾಚಾರನ ಕಣ್ಣಲ್ಲಿ ನೋಡೋಕ್ಕಾಗ್ದಿರಾ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ರವಿಕೃಷ್ಣ ರೆಡ್ಡಿ ಅವರು ಒಂದು ತಂಡ ಕಟ್ಟಿ ಇದನ್ನೆಲ್ಲ ಮಾಡ್ತಾ ಇದ್ರೆ ನಮ್ಮ ಬಟ್ಟೆಗಳು ನೋಡಿದ್ರೆ ನಿಮ್ಗೆ ಉರಿ ಹತ್ಕೊಂತವ? ಯಾಕೆ ಸ್ವಾಮಿ? ಏನ್ ಮಾಡಿದ್ದೀರಿ? ನಾವೇನ ತಪ್ಪು ಕೆಲಸಗಳು ಮಾಡಿದ್ದೀರಾ? ಇಷ್ಟು ದಿನಗಳಲ್ಲಿ ನಮ್ಮ ಹೋರಾಟಗಳಲ್ಲಿ ಎಲ್ಲನ್ನ ಆಗಲಿ ಒಂದು ಕಪ್ಪು ಸುಕ್ಕೆಗಳಿದಾವ? ಯಾಕೆ ನೀವು ಈ ನಮ್ಮ ಮೇಲೆ ಏನಕ್ಕೆ ಧೋರಣೆ ಕೊಡ್ತಾ ಇದ್ದೀರಾ ನೀವು? ಯಾಕೆ ನಿಮಗೆ ತೊಂದರೆ ಮಾಡಿದ್ದೀರಾ? ನಮ್ಮ ಡ್ರೆಸ್ಗಳು ತೊಂದರೆ ಉರಿದು ಬೀಳ್ತೀರಲ್ಲ ಸ್ವಾಮಿ ನಮ್ಮ ಬಟ್ಟೆ ಹಾಕೊಂಡ್ರೆ. ಯಾಕೆ ನಾವು ನಿಯತ್ತಾಗಿದ್ದೀರಲ್ವಾ? ನಾವು ನಿಯತ್ತಾಗಿರೋದಕ್ಕೆ ಎದೆ ತಟ್ಕೊಂಡು ಹೇಳ್ತೀರ ನಾವು. ಅರ್ಥ ಆಯ್ತಾ? ನಾವು ಯಾವ ಎಂಜಿಲ್ ಕಾಸಲ್ಗೆ ಇನ್ನೊಂದಕ್ಕೆ ಬಗ್ಗೋದಿಲ್ಲ ನಾವು. ಇಂಥ ಎಂಜಿಲ್ ಕಾಸಲ್ ತಗೊಂಡೋದಕ್ಕೆ ನೋಡಿ ಇದನ್ನ ಲಕ್ಷಾಂತರ ರೂಪಾಯಿ ತಿಂದು ತೇಗ್ತಾ ಇದ್ದಾರೆ ಅಧಿಕಾರಿಗಳು. AE ಮತ್ತು AEE ಮತ್ತು EE ಇದರಲ್ಲಿ ಹೆಂಗ್ ತಿಂತಾ ಇದಾರೆ ಅಂದ್ರೆ, AEE ಒಬ್ಬ ಪುಣ್ಯಾತ್ಮ ಇದ್ದಾನೆ, ಪುಷ್ಪರಾಜ್ ಅಂತ, ಆನೇಕಲ್ಗೆ 7 ಮಕ್ಕಳು ತಿಂತಾ ಇದಾರೆ ಬೋರ್ಡ್ಗಳಲ್ಲಿ. ಅರ್ಥ ಆಯ್ತಾ? ಇನ್ನು EE ಆ ಪುಣ್ಯಾತ್ಮ ನೋಡ್ಬೇಕು. ನೀವು ನೋಡಿದಿರಲ್ಲ ಸ್ವಾಮಿ ಮೊನ್ನೆ ವಿಡಿಯೋದಲ್ಲಿ ಚಂದ್ರಶೇಖರ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡಿದ್ದಾರೆ ನೀವೆಲ್ಲ. ಅವತ್ತಿಂದ ಇವತ್ತಿನವರೆಗೂ ಒಂದು ಅರ್ಜಿ ಹಾಕ್ಲಿಲ್ಲ ಅವರು. ನಾವು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಬಂದು ದೂರು ಕೊಡಕ್ ಬಂದ್ರೆ ನಮ್ಮನ್ನ ಒಳಗಡೆ ಬಿರೋದಿಲ್ಲ ಅಂದ್ರೆ ನಾವೇನ್ ಮಾಡಿದ್ದೀರಿ? ನಾವೇನ ಭಯೋತ್ಪಾದಕರ? ಇಲ್ಲ ನಮ್ಗೆ ಯಾರನ್ನ ಕೆಟ್ಟದ್ ಬಯಸಿದ್ದೀರಾ? ಇನ್ನೇನ ಮಾಡಿದ್ದೀರಾ ನಾವು? ಎಂತೆಂತ ಕಳ್ಳರಿಗೆ ಕಾಕರಿಗೆ ಎಲ್ಲರಿಗೂ VIP ಟ್ರೀಟ್ಮೆಂಟ್ ಸ್ವಾಮಿ. ಹೇಳಿ ಸರ್, ನೀವು ಹೇಳಿ ಸರ್. ಇವಾಗ ನೀವು ಮಾತಾಡ್ತೀರಿ ಅಂದ್ರೆ ನಿಮ್ಗೂ ಕೊಡ್ತೀನಿ. ನೋಡಿ ನಮ್ಮನ್ನೆಲ್ಲ ಬೀದಿಯಲ್ಲಿ ಕುಳಿಸಿದ್ದಾರೆ, ಅವ್ರು AC ಯಲ್ಲಿ ಕೂತ್ಕೊಂಡಿದ್ದಾರೆ. ಕಳ್ಳರು ಕಾಕರು ಇನ್ನೊಂದೆಲ್ಲ AC ಯಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮನ್ನ ಯಾಕೆ ಸರ್? ಈಗ ನೀವು ಒಂದೆರಡು ಮಾತಾಡಿ ಸರ್ ಸಾರ್ವಜನಿಕರಾಗಿ. ನೋಡಿ ಸರ್, ಸಾರ್ವಜನಿಕರು ಒಳಗಡೆ ಕೆಲಸ ಇರುತ್ತೆ, ನಾವು ಬಂದಿದ್ದೀವಿ, ನನಗೂ ಬಿಟ್ಟಿಲ್ಲ ಒಳಗಡೆ. ತುಂಬಾನೇ ತೊಂದರೆ ಮಾಡ್ತಾರೆ. ಈ ತರ ಆಡಳಿತ ಹೇಗಾಗುತ್ತೆ? ಸಾರ್ವಜನಿಕರು ಕುಂದುಕೊರತೆಗಳು ಇರ್ತವೆ. ನಾವೇನಾದ್ರೂ ಕೇಳೋದು ಅಥವಾ
ಕೆಲಸಗಳು ಏನೋ ಕಾರ್ಯಗಳನ್ನ ಕೇಳೋದಕ್ಕೋಸ್ಕರ ನಾವು ಬರ್ತೀವಿ. ಇನ್ನು ನಮ್ಮನ್ನೇ ಬಿಡಲ್ಲ ಅಂದರೆ ಇನ್ನು ಯಾರು ಏನು ಪಾಕಿಸ್ತಾನದವ್ರನ್ನ ಒಳಗಡೆ ಬಿಡ್ತಾರಾ ಹೇಳಿ ಸ್ವಾಮಿ? ಸರ್, ಈಗ ಒಂದು ಕ್ವಶನ್ ನಿಮ್ಮನ್ನ ಕೇಳೋದು, ವಿಧಾನಸೌಧ ವಿಕಾಸಸೌಧ ಸಾರ್ವಜನಿಕರಿಗಿದೆಯಾ ಇಲ್ಲ ಇವ್ರು ಯಾರೋ ಇವ್ರು ಯಾರೋ 4 ಜನಕ್ಕೆ ನನ್ನ ಇದೆಯಾ ಸರ್? ಸರ್, ವಿದೇಶಿಯರಿಗೆ ಬಿಡ್ತಾರೆ, ನಮಗೆ ಬಿಡೋದಿಲ್ಲ. ಹಂಗಾದ್ರೆ ನಾವು ತೆರಿಗೆ ಬಿಡ್ತಾರೆ, ನಾವು ತೆರಿಗೆ ಕಟ್ಟಲ್ವಾ ಹೇಳಿ? ನನಗೆ ಈಗಲೇ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಒಳಗೆ ಹೋಗಿದ್ರೆ ಪೊಲೀಸರು ತಡೆದ್ರು. ನಂದೇನೋ ಸಾರ್ವಜನಿಕ ನಂದೇ ಒಂದು ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಆದರೂ ಕೂಡ ನನಗೆ ನೋವಾಯಿತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಏನಪ್ಪ ಇವರು, ನಾವು ಕರ್ನಾಟಕದವರು, ಕನ್ನಡಿಗರಿಗೆ ಇಲ್ಲಿ ಲೋಕಲ್ನವ್ರಿಗೆ ನಮಗೆ ಬಿಡಲ್ಲ ಅಂದರೆ ನೋಡಿ. ನಾನು ನೋಡಿದೆ ಆವಾಗಲೇ ಫಾರಿನರ್ನ ಒಳಗಡೆ ಬಿಟ್ಟರು, ನಮ್ಮನ್ನು ಬಿಡಲಿಲ್ಲ. ಹಂಗಾದ್ರೆ ನಿಮ್ಮ ಕುಂದು ಕೊರತೆಗಳಿಗೆ ಯಾರು ಹೇಳ್ಕೊಬೇಕು ಸರ್? ಹೇಳ್ಕೋಬೇಕು ಸರ್, ಯಾರಿಗೆ ಹೇಳ್ಬೇಕು ಹೇಳಿ? ನೋಡಿ, ಇದು ನಮ್ಮ ಸಮಾಜ, ನಾವು ಕಟ್ಕೊಂಡಿರುವ ಸಮಾಜದಲ್ಲಿ ಇಂಥ ಕಳ್ಳರನ್ನ ಕಾಕರನ್ನ ನಾವು ಸಾಕೋದು ನಿಮ್ಮ ತೆರಿಗೆ ಹಣದಿಂದ ಸರ್. ನೀವು ಒಂದು ಬೆಂಕಿಪಟ್ಟಣ ಇರ್ಬೋದು, ಒಂದು ಬಸ್ ಟಿಕೆಟ್ ಇರ್ಬೋದು, ಎಲ್ಲಾದ್ರಲ್ಲಿ ಈಗ ಹೋಟ್ಲಲ್ಲಿ ಒಂದು ಊಟ ಮಾಡಿದ್ರೆ ಸರ್ ನಮ್ಗೆ 100 ರೂಪಾಯಿ ಹೋಗುತ್ತೆ ಸರ್. 100 ರೂಪಾಯಿ ಇವ್ರು ಎದ ಮೇಲೆ ಹಾಕ್ತಿರಿ, ಇವ್ರು ತಿಂದು ತೇಗೆ ನಮ್ಮನ್ನು ಒಳಗಡೆ ಬಿಡಲ್ಲ ಅಂದ್ರೆ ಇದೆಂತ ಮಾತ್ರ ಸಮಂಜಸ ಸರ್? ನ್ಯಾಯ ಸರ್. ಇದನ್ನ ಖಂಡಿಸೋದಕ್ಕೆ ನಿಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷ ಏನಿದೆ ನಿಮ್ದೆಲ್ಲ KRS ಪಕ್ಷ ಅದು ತುಂಬಾ ಚೆನ್ನಾಗಿ ಮಾಡುತ್ತೆ. ನಾನು ತುಂಬಾ ವಿಡಿಯೋಗಳನ್ನೆಲ್ಲ ನಿಮ್ಮನ್ನು ನೋಡಿದ್ದೀನಿ, ನನಗೆ ತುಂಬಾ ಪ್ರೇರಣೆ ಆಯ್ತು. ಅದಕ್ಕೋಸ್ಕರ ನಿಮ್ಮ ಪಕ್ಕ ಬಂದು ಕೂತ್ಕೊಂಡೆ ನಾನು. ನಿಜವಾಗ್ಲೂ ಸಹ ಇಂಥ ಕಾರ್ಯಕ್ರಮ ಆಗ್ಬೇಕು, ಇಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ಬೇಕು ತಾವು ಅಂತೇಳಿ ಈ ಮೂಲಕ ಇಲ್ಲ ನಮ್ಮ ನೀವು ಹೇಳಿ ಕ್ವಶನ್ ಉತ್ತರ ಹೇಳ್ತೀನಿ ಸರ್. ನಮ್ಮ ರಾಜ್ಯಾಧ್ಯಕ್ಷರು ತುಂಬಾ ಗಟ್ಟಿಯಾಗಿದ್ದಾರೆ, ರವಿಕೃಷ್ಣ ರೆಡ್ಡಿ ಅಂತ ನೀವು ನೋಡಿದೀರಾ, ತುಂಬಾ ಗಟ್ಟಿ ಇದ್ದಾರೆ. ಇಂಥದಕ್ಕೆಲ್ಲ ಎದ್ರಲ್ಲ ಬೆದ್ರಲ್ಲ ನಮ್ಮ ರಾಜ್ಯಾಧ್ಯಕ್ಷರು. ನಾವು ಅವ್ರಿಗೆ ಸಾತಾಗಿ ನಿಂತ್ಕೊಂಡಿದ್ದೀರಿ. ಇಂಥದಕ್ಕೆಲ್ಲ ಏನ್ ಹೇಳ್ತಾರಲ್ಲ, ಏನಕ್ಕಾದ್ರಲ್ಲ ಗಲ್ಗಂಟೆಗಾದಿರ್ತಾರ, ಯಾವ್ದಕ್ಕಾದ್ರಲ್ಲ ಸರ್. ನಮ್ಮ ರಾಜ್ಯಾಧ್ಯಕ್ಷರು ಅಷ್ಟು ನಮ್ಗೆ ಇವತ್ತಿನವರೆಗೂ ಅಷ್ಟು ಸಾಥು ಕೊಟ್ಟಿದ್ದಾರೆ. ನಾವು ಇಷ್ಟು ಬೆಳೆಯೋದಕ್ಕೆ ನಮ್ಮನ್ನ ಮುಂದಕ್ಕೆ ತಳ್ಳಿರೋದು ನಮ್ಮ ರಾಜ್ಯಾಧ್ಯಕ್ಷರು. ಯಾವ್ದಕ್ಕೂ ಭಯ ಪಡಿಬೇಡಿ, ಏನಾಗುತ್ತೆ ಏನಾಗ್ಬಿಡುತ್ತೆ ಅನ್ನೋದನ್ನ ನಮಗೆ ಕಳಿಸ್ಕೊಟ್ಟಿದ್ದು ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತ ರವಿಕೃಷ್ಣ ರೆಡ್ಡಿ ಅವರು. ದಯವಿಟ್ಟು ಸಾರ್ವಜನಿಕರಿಗೆ ಇಷ್ಟೊಂದು ಕಾಟ ಕೊಡಬೇಡಿ ಅಧಿಕಾರಿಗಳೇ. ನೋಡಿ, ಇವ್ರು ನೋವು ತೋಡ್ಕೊಂತ ಇದಾರೆ. ಈಗ ನಾನೊಬ್ಬ ಪ್ರಶ್ನೆ ಮಾಡುವ ವ್ಯಕ್ತಿನೇ ನಮ್ಮನ್ನು ಒಳಗಡೆ ಬಿಡಲಿಲ್ಲ ಸರ್. ಇದು ಇಲ್ಲಿ ನಡೀತಾ ಇರುವ ಅಕ್ರಮಗಳ ಗೂಡಾಗಿದೆ. ಯಾವುದು ವಿಕಾಸಸೌಧದಲ್ಲಿ ಆಗಿರ್ಬೋದು, ವಿಧಾನಸೌಧದಲ್ಲಿ ಆಗಿರ್ಬೋದು. ಯಾರು ದುಡ್ಡಲ್ಲಿ ಸ್ವಾಮಿ ಇವರೆಲ್ಲ ಎಂಜಾಯ್ ಮಾಡ್ತಾ ಇದಾರೆ? ಯಾರು ದುಡ್ಡಲ್ಲಿ ಕಾರುಗಳು ಸ್ವಾಮಿ? ಒಬ್ಬೊಬ್ಬರಿಗೆ ಒಂದೊಂದ್ ಸತಿಗೆ 5 ಐಲ್ಯಾಂಡ್ ಕಾರುಗಳು ಬೇಕು. ಏನು ಅಂತ ಇಂಥದ್ದಲ್ಲ. ಇನೋವಾ ಕ್ರಿಸ್ಟ ಇಲ್ಲ ಅಂದ್ರೆ ಇನೋವಾ ಇದು ಯಾವ್ದೋ ಬರುತ್ತಲ್ಲ, ಅಂತ ಗಾಡಿಗಳೇ ಬೇಕು ಒಬ್ಬೊಬ್ಬರಿಗೂ. ಈ ನಮ್ಮ ದುಡ್ಡಲ್ಲಿ ಬಿಸ್ಲೇರಿ ವಾಟ್ರೇ ಬೇಕು, AC ಬೇಕು. ನಮ್ಮಂತ ಸಾರ್ವಜನಿಕನ ನೋಡಿ ಈ ಬೀದಿಯಲ್ಲಿ ನೋಡಿ ಸರ್ ವೀಕ್ಷಕರೇ, ಈ ಬೀದಿಯಲ್ಲಿ ನೋಡಿ ಹೆಂಗ್ ಕುತ್ಕೊಂಡಿದ್ರಿ, ನಾವೆಲ್ಲ ಏಕ್ಸ ಕುತ್ಕೊಂಡಿದೀವಿ ನೋಡಿ. ಈ ನಮ್ಮ ಪರಿಸ್ಥಿತಿ ಇದಾಗಿದೆ ನೋಡಿ. ನಮ್ಮ ರವಿ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಸಾರ್ವಜನಿಕರಾಗಿರ್ಬೋದು, ಇದು ನಮ್ಮ ಪರಿಸ್ಥಿತಿ ಮಾಡಿಟ್ಟಿರುವ ನಮ್ಮ ರಾಜಕಾರಣ, ಈಗಿರುವ ರಾಜಕಾರಣ ಸ್ವಾಮಿ. ನಾವು ರಾಜಕಾರಣ ಬೇಡ, ನೀವು ಏನು ಪ್ರಜಾಕ್ರಿಯೆ ಪ್ರಜೆಗಳೇ ಪ್ರಭುಗಳು ಸರ್ ಇಲ್ಲಿ. ಅದು ಇಲ್ಲಿಲ್ಲ. ಇಲ್ಲಿ ಯಾರು MLAಗಳಾಗಿದ್ದಾರೆ ಅವರೇ ರಾಜಗಳಾಗಿದ್ದಾರೆ. ಇವರು ಸಾರ್ವಜನಿಕರಾಗಿದ್ದಾರೆ. ಇವರಿಗೆ ಕೂಲಿ ಆಳುಗಳಿಗಿನ್ನ ಕೀಳುವಾಗಿ ನೋಡ್ತಾರೆ, ಕುಚ್ಚುವಾಗಿ ನೋಡ್ತಾರೆ. ಗುಲಾಮರ ರೀತಿ ನಮ್ಮದು ಬಿಟ್ಟು ಹೋಗ್ಲಿಲ್ಲ ಇಂಡಿಯಾದಲ್ಲಿ. ಹಂಗೆ ಗುಲಾಮರ ರೀತಿ ಮುಂದೆ ಹೋಗ್ತಾ ಇದೆ. ಹಿಂಗಾಗಿ ಹೇಳ್ತಾ ವೀಕ್ಷಕರೇ, ನಿಜವಾಗ್ಲೂ ತುಂಬಾ ನೋವಾಯ್ತು. ನಾನು ರವಿ ಇಬ್ರು ಬಂದಿದ್ರಿ. ಈ ದಿನ ಬಂದು ನಾವು PWO ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರನ ತೊಲಗಿಸೋಣ ಅರ್ಜಿಗಳ ಮುಖಾಂತರ ಅಂತ IAS ಅಧಿಕಾರಿಗೆ ಫೋನ್ ಮಾಡಿದಕ್ಕೆ, ಬನ್ನಿ ಸರ್ ಕೊಡಿ ನೀವು ಅರ್ಜಿ ಅಂತ ಹೇಳಿದಕ್ಕೆ ಬಂದಿದ್ದಕ್ಕೆ. ನೋಡಿ ಸ್ವಾಮಿ, ಇಲ್ಲೆಲ್ಲ ಅರ್ಜಿ ಹಾಕ್ಸ್ಕೊಂಡು ನೋಡಿ, ಇದು ಕೊಡ್ತೀನಿ, ನೋಡಿಸ್ತೀನಿ ಒಂದು ವಿಷಯ, ತಪ್ಪು ತಿಳ್ಕೊಂಬೇಡಿ ವೀಕ್ಷಕರೇ. ನೋಡಿ, ಈ ಪಾಸ್ ಹಾಕ್ಸ್ಕೊಂಡ್ ಬರೋದಕ್ಕೆ ಅರ್ಧ ಅವರ್ ವೆಯ್ಟ್ ಮಾಡಿದ್ದೀರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಬೇಕು, ಇನ್ನೊಬ್ಬರನ್ನ ಕೇಳಬೇಕು, ಯಾರಪ್ಪನ ಕೇಳಬೇಕು ಸ್ವಾಮಿ? ನಮ್ಮ ತೆರಿಗೆ ಹಣದಿಂದ ವಿಕಾಸಸೌಧ, ವಿಧಾನಸೌಧ ರನ್ ಆಗೋದು. ಇನ್ನು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಸಾರ್ವಜನಿಕ ತೆರಿಗೆ ಹಣದಿಂದ ಯಾರಪ್ಪನ ಮನೆಯಿಂದ ತರೋದಿಲ್ಲ ವೀಕ್ಷಕರೇ. ಹೌದು ಸರ್, ಅವ್ರಿಗೆಲ್ಲ ಸಂಬಳ ಕೊಡಲ್ವಾ? ಹೌದು, ಎಲ್ಲ ಕೊಟ್ಟು ನೋಡಿ ನಮ್ಮನ್ನ ಈ ಲೆಕ್ಕಕ್ಕೆ ಇಟ್ಟಿದಾರಲ್ಲ. ಹೋಟ್ಲಿ ಅವರೆಲ್ಲ ಈ ಪಾಕಿಸ್ತಾನದವ್ರನ್ನ ವಿಕಾಸಸೌಧಕ್ಕೆ ವಿಧಾನಸೌಧದೊಳಗೆ ಬಿಡ್ತಾರೆ ಅಂತ ಕಾಣುತ್ತೆ. ನಮ್ಮ ಲೋಕಲ್ ಕರ್ನಾಟಕದವ್ರನ್ನ ಅಥವಾ ಲೋಕಲ್ ರಾಜ್ಯದವ್ರನ್ನ, ದೇಶದವ್ರನ್ನ ಬಿಡೋದಿಲ್ಲ ಅಂತೇಳಿ ಈಗ ಸಾಬೀತಾಗೋಯ್ತಲ್ವಾ ಸರ್? ಸಾಬೀತಾಗೋಯ್ತು. ಇದು ನಮ್ಮ ವ್ಯವಸ್ಥೆ ಇದು ನಮ್ಮ ವ್ಯವಸ್ಥೆ ಇದು ನೋಡಿ ವೀಕ್ಷಕರ. ಹಾಗಾಗಿ ನೋಡಿ ಪಾಪ ಅವರು ನೋವು ತೋಡ್ಕೊಂತ ಇದ್ದಾರೆ. ಇದು ಎಷ್ಟು ಮಾತ್ರ ಸಮಂಜಸ ನನಗಂತೂ ಅರ್ಥ ಆಗಿಲ್ಲ. ಈ ವಿಕಾಸಸೌಧಗಳು, ವಿಧಾನಸೌಧಗಳು ಪದೇ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಕಳ್ಳರಿಗೆ, ಕಾಕರಿಗೆ, ಇನ್ನೊಬ್ಬರಿಗೆ ಮಾತ್ರ ಇಲ್ಲಿ ಎಂಟ್ರೆನ್ಸ್. ನಮ್ಮಂತ ನಿಯತ್ತವ್ರಿಗೆ ಯಾರಿಗೆ ಇಲ್ಲ. ಇಲ್ಲಿ ಒಳಗಡೆ ನಡೆಯೋದೇ ಭ್ರಷ್ಟಾಚಾರದ ಕೂಪಗಳಿವೆಲ್ಲ. ನಾವು ಇವ್ರನ್ನ ಸಾಕ್ತಾ ಇದ್ದೀರಿ. ನಮ್ಮ ಹಣಗಳಲ್ಲಿ
ತೆರಿಗೆ ಕಟ್ಟಿ ಒಂದಕ್ಕೆ ನಾಲ್ಕಷ್ಟು ತೆರಿಗೆ ಹಾಕಿ ಆ ಪೆಟ್ರೋಲ್ ಡೀಸೆಲ್ ಮೇಲೆ ಅಷ್ಟೊಂದು ತೆರಿಗೆ, ಈ ಕಡೆ ಹೋಟ್ಲ್ ಇನ್ನೊಂದಕ್ಕೆ ಒಂದು ಕಾಫಿ ಕುಡಿಯೋಕೆ ಹೋದ್ರೆ ಇವ್ರಿಗೆ ಅದೇ ಮೇಲೆ 10 ರೂಪಾಯಿ 12 ರೂಪಾಯಿ ಹಾಕ್ಬೇಕು ಸ್ವಾಮಿ. ಆ ಲೆಕ್ಕಕ್ಕೆ ನಮ್ಮ ತೆರಿಗೆ ಹಣದಲ್ಲಿ ಬಂದಿದೆ. ಒಂದು ಊಟ ಮಾಡಬೇಕಂದ್ರೆ 49 ರೂಪಾಯಿ ಕಟ್ಟಬೇಕು ಸ್ವಾಮಿ. ಇವ್ರಿಗೆ ಎದೆ ಮೇಲೆ ಹಾಕಿ ನಮ್ಮನ್ನು ಒಳಗಡೆ ಬಿಡೋದಿಲ್ಲ ಅಂದ್ರೆ ಎಷ್ಟು ನೋವಾಗುತ್ತೆ ಸ್ವಾಮಿ. ನೋವಿಂದ ಹೇಳ್ಕೊಂತ ಇದ್ದೀನಿ ವೀಕ್ಷಕರೇ. ಇಂಥ ಕಳ್ಳರನ್ನ ಕಾಕರನ್ನ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಬೇಡಿ. ಇಂಥ ಆಯ್ಕೆ ಮಾಡಿದ್ರೆ ನಮಗೆ ಗತಿ ಬರೋದು ಫುಟ್ಪಾತಲ್ಲಿ ಕುತ್ಕೊಬೇಕು. ನಾವೆಲ್ಲ ಸೇರಿ ಫುಟ್ಪಾತ್, ಇವರೆಲ್ಲ AC ರೂಮ್ಗಳಲ್ಲಿ ಆರಾಮಾಗಿ ಗೆಸ್ಟ್ ಹೌಸ್ಗಳು, AC ರೂಮ್ಗಳು, ಕಾಫಿ ಟೀ ಬಿಸ್ಲರಿ ವಾಟ್ರು ಎಲ್ಲ ಇವ್ರಿಗೆ ಬರುತ್ತೆ ಸ್ವಾಮಿ, ನಮಗಿಲ್ಲ. ನಾವು ಈ ಸೆಕೆ ನೀರು ಸುರಿಸ್ಕೊಂಡು ಎಲ್ಲೋ ರೋಡಲ್ಲಿ ಸಿಕ್ಕೋ ನೀರನ್ನು ಕುಡ್ಕೊಂಡು ಬಿದ್ದಿರಬೇಕು. ಆ ಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ನಮ್ಮನ್ನ ಮಾಡಿಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ನಮ್ಮ KRS ಪಕ್ಷನ ಬೆಂಬಲಿಸಿ ನಾವು ಇಂಡಿಪೆಂಡೆಂಟ್ ಆಗಿ ಯಾಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಮಾಡೋದಕ್ಕೆ ಅಂತ ನೋಡಿ ತೋರಿಸ್ತೀರಿ ಸ್ವಾಮಿಗಳು. ಇಂಥ ಆಡಳಿತವನ್ನ ಮೊದಲು ನಮ್ಮ ರವಿಕೃಷ್ಣ ರೆಡ್ಡಿ ಆಗಿರುವಂಥ ರಾಜ್ಯಾಧ್ಯಕ್ಷರು ಕಡಿವಾಣ ಹಾಕೇ ಹಾಕ್ತಾರೆ, 100ಕ್ಕೆ 150% ಆಗ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನೋವಿಂದ ಹೇಳ್ಕೊತಾ ಇದ್ದೀನಿ. ಇಂಥ ಕಳ್ಳರ ಕಾಕರಿಗೆ ಈ ದಿನನೇ ಧಿಕ್ಕಾರ ಹೇಳಿ ಅಂತ ಹೇಳ್ತಾ ನಾನು ಮತ್ತು ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ರವಿ ಎಲ್ಲರೂ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ದೊಡ್ಡದಾಗಿ ಹೇಳಿದ್ರು ಚೆನ್ನಾಗಿಲ್ಲ. ಇಂಥ ಕಳ್ಳರ ಬಗ್ಗೆ ಎಷ್ಟು ಮಾತ್ರ ಮಾತಾಡಿದ್ರು ವೇಸ್ಟು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.